ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಚಿಕ್ಕಪ್ಪ ಅಹಲ್ಯ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ನಮ್ಮ. ಅವ್ರಿಗೆ ದಿನಕ್ಕೆ 5 kg ಹೂವಿನ ಮಾಲೆ ಬೇಕಂತೆ. ನಾಳೆಯಿಂದಾನೇ ಆರ್ಡರ್ ಹಾಕಿ ಅಂತ ಹೇಳಿದ್ದಾರೆ. ಆಗುತ್ತೇನಮ್ಮ? ಸರಿ ಚಿಕ್ಕಪ್ಪ, ಮಾಡೋಣ. ಯಾವಾಗ್ಲೇ ಕೊಡಕ್ಕಾಗತ್ತೆ? ಈಗಾಗ್ಲೇ 2 ದೇವಸ್ಥಾನಕ್ಕೆ ಹೂ ಕೊಡ್ತೀನಿ ಅಂತ ಒಪ್ಕೊಂಡಿದೀಯ. ಇನ್ನು ಮತ್ತೀಗ 5 kg ಹೂ ಕಟ್ಟೋದಂದ್ರೆ ಸುಮ್ನೆನಾ? ಅಮ್ಮ ಆಗತ್ತೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಚಿಕ್ಕಪ್ಪ ನೀವು ಒಪ್ಕೊಳ್ಳಿ. ಬರೀ ಇದೇ ಆಗೋಯ್ತು. ಯಾವ್ದಾದ್ರು ಮದುವೆ ಗಂಡಿನ ಫೋಟೋನೋ ಇಲ್ಲ ಯಾವ್ದಾದ್ರು ಸಂಬಂಧ ತಗೊಂಡ್ಬರ್ತೀರೋ ಅಂತ ಕಾಯ್ತಿರ್ತೀನಿ. ನೀವು ನೋಡಿದ್ರೆ ದೇವಸ್ಥಾನಕ್ಕೆ ಹೂವಿನ ಆರ್ಡರ್ ತಗೊಂಡ್ಬರ್ತೀರಿ. ಅಲ್ಲ, ನೀವು ತಂದೆ ಸ್ಥಾನದಲ್ಲಿದ್ದೀರಿ, ನೀವಾದ್ರೂ ಬುದ್ಧಿ ಹೇಳೋದಲ್ವಾ? ಅಮ್ಮ ನೀನ್ ಯಾಕೆ ಪದೇ ಪದೇ ಮದ್ವೆ ವಿಷಯ ಮಾತಾಡ್ತೀಯಾ? ಯಾಕೆ ಅಂದ್ರೆ ಹೆಂಡತ್ ತೊಳ್ಕಣೆ ನಾನು. ಮಗಳ ಭವಿಷ್ಯ ಚಿಂತೆ ನನ್ಗಲ್ದೆ ಇನ್ಯಾರಿಗಿರ್ಬೇಕು? ನಿಮ್ಮಪ್ಪ ಇದ್ದಿದ್ರೆ. ಅಪ್ಪ ಇದ್ದಿದ್ರೆ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ, ಈ ಕೆಲ್ಸಗಳನ್ನೂ ಮಾಡ್ತಾ ಇರ್ಲಿಲ್ಲ. ಈಗ ಅಪ್ಪ ಇಲ್ವಲ್ಲ, ನಾನೇ ಮಾಡ್ಬೇಕು. ನೀನ್ ಪದೇ ಪದೇ ಮದ್ವೆ ವಿಷಯನ ನೆನ್ಸಿ ನನಗ್ ನೋವು ಕೊಡ್ಬೇಡ. ಮದ್ವೆನೇ ಜೀವನ ಅಲ್ಲ. ದಿನಕ್ಕೊಂದ್ಸರಿ ಹೀಗೆ ಚುಚ್ಚು ಮಾತಾಡಿ ಆ ಮಗು ಮನ್ಸು ನೋಯಿಸ್ಲಿಲ್ಲ ಅಂದ್ರೆ ನಿಮಗೆ ಸಮಾಧಾನನೇ ಇರಲ್ವಾ? ನಾನು ಮಾತಾಡೋಕ್ ಮಾತ್ರ ಅವಳಿಗೆ ನೋವಾಗತ್ತೆ ಚಂದ್ರಣ್ಣ. ಆದ್ರೆ ಅವಳ ಮುಖ ನೋಡ್ದಾಗೆಲ್ಲ ನನ್ ಎದೆ ಹಿಡ್ದಂಗಾಗತ್ತೆ. ದಿನ ಕಳೆದಂಗೆ ನನ್ನ ಮಗಳು ವಯಸ್ಸು ಹೆಚ್ಚಾಗ್ತಾ ಇದೆ. ವಯಸ್ಸಿದ್ದಾಗ್ಲೇ ಮದುವೆ ಮಾಡ್ಬೇಕು ಚಂದ್ರಣ್ಣ. ಬಲವಂತವಾಗಿ ಮದುವೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಹಾಗನ್ಕೊಂಡ್ ಕೂತ್ರೆ ಜೀವನ ಆಗತ್ತಾ? ಅದ್ಯಾವಾಗ ನನ್ನ ಮಗಳ ಮನ್ಸು ಬದಲಾಗುತ್ತೋ, ನೀವೆಲ್ಲ ಅದ್ಯಾವಾಗ ಗಂಡನ್ ಹುಡುಕ್ತಿರೋ? ನಾನು ಉಸಿರಿಲ್ಲೋ ಅಷ್ಟರಲ್ಲಿ ನನ್ನ ಮಗಳ ಕತೆಗೆ 3 ಗಂಟೆ ಬೀಳೋದನ್ನ ನಾನು ನೋಡ್ತೀನೋ ಇಲ್ವೋ? ನನಗೇನು ಆಸೆ ಇಲ್ಲ ಅನ್ಕೊಂಡ್ರ ಅದಕ್ಕೆ. ನಾನು ಕೆಲ್ಸಕ್ಕೆ ಬಾರದು ಅನ್ನೋ ಭಾವನೆ ನಿಮಗಿದೆ. ಆದರೆ ಒಂದಂತೂ ಸತ್ಯ, ಈ ಕುಟುಂಬಕ್ಕೆ ನೋವಾಗಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನೀವೇನು ಮಾತೇ ಆಡ್ತಾ ಇಲ್ಲ. ಲಂಡನ್ನಲ್ಲಿ ಅಣ್ಣನ ಜೊತೆ ಇರೋಕೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ ತಾನೆ? ನೋ ನೋ ನೋ, ನನಗೇನೋ ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ನನಗೆ ಫಸ್ಟಿಂದಾನು ಸಪ್ರೇಟ್ ಆಗಿರೋಕೆ ಇಷ್ಟ. ಗುಂಪಲ್ಲಿದ್ರೆ ಮೈ ಪರಿಚದಂಗಾಗತ್ತೆ. ಗಂಡ ಹೆಂಡತಿ ಇಷ್ಟೇ ಇರಬೇಕು. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಮಾರ್ಕೆಟಲ್ಲಿ ಇದ್ದಂಗಾಗತ್ತೆ, ಪ್ರೈವಸಿನೇ ಇರಲ್ಲ. ಐ ಡೋಂಟ್ ಲೈಕ್ ದಟ್ ಅಂಡ್ ಐ ಡೋಂಟ್ ಮೈಂಡ್ ಗೋಯಿಂಗ್ ದೇರ್. ನೋಡ್ದ್ಯಾ ಮಮ್ಮಿ, ಸುಮ್ಮನೆ ಆ ಬ್ರೋಕರ್ ಮಾತು ಕೇಳ್ಬಿಟ್ಟು ನೀನು ಗಾಬರಿ ಆಗ್ಬಿಟ್ಟು ನನ್ನೂ ಹೆದರ್ಸ್ಬಿಟ್ಟೆ. ಬ್ರೋಕರ್ ಏನು ಹೇಳಿದ್ರು? ಅಯ್ಯೋ ಅದೇ, ಜಾಯಿಂಟ್ ಫ್ಯಾಮಿಲಿ, ಎಲ್ಲರೂ ಒಟ್ಟಿಗಿರ್ಬೇಕು, ಟ್ರೆಡಿಷನಲ್ ಆಗಿರ್ಬೇಕು, ಮನೆಯಿಂದ ಹೊರಗೆ ಹೋಗೋಗಿಲ್ಲ, ಮನೆ ಒಳಗಡೆನೆ ಇರಬೇಕು, ಹಾಗಿರ್ಬೇಕು ಹೀಗಿರ್ಬೇಕು. ಓ ಮೈ ಗಾಡ್, ನನ್ಗವ್ರ ಮಾತು ಕೇಳಿ ತುಂಬ ಭಯ ಆಗೋಯ್ತು. ಬಟ್ ನಿಮ್ಮ ಜೊತೆ ಮಾತಾಡಿದ್ಮೇಲೆ ಐ ಆಮ್ ಫೀಲಿಂಗ್ ಸೋ ರಿಲ್ಯಾಕ್ಸ್. ನೋಡ್ದ್ಯಾ ಮಮ್ಮಿ, ಇವರಷ್ಟು ಫ್ಲೆಕ್ಸಿಬಲ್ ಅಂತ. ನನಗಿಂತದ್ದೇ ಮನೆ ಬೇಕಿತ್ತು. ನನ್ಗೆ ಮದ್ವೆ ಓಕೆ. ಹಾಗಿದ್ರೆ ನಿಮ್ಗೆಲ್ರ ಜೊತೆ ಒಟ್ಟಿಗಿರೋದು ಇಷ್ಟ ಇಲ್ವಾ? ನಮ್ಮನೇಲಿ ನಾವು ಮಾತಾಡ್ಬೇಕಾದ್ರೆ ಕೆಲ್ಸದವ್ರು ಯಾರು ಮಾತಾಡಲ್ಲ. ನೀವ್ ಇವ್ರಿಗೆ ತುಂಬಾ ಸಲಿಗೆ ಕೊಟ್ಟಿದ್ದೀರಾ ಅನ್ಸುತ್ತೆ ಅಲ್ವಾ? ಅಣ್ಣ ಓಡೋಣವಾ? ಯಾಕೆ, ಏನಾಯ್ತು? ಮನೆಗೆ ಹೋಗಿ ಡಿಸ್ಕಸ್ ಮಾಡಿ ಆಮೇಲೆ ನಿಮ್ ನಿರ್ಧಾರ ತಿಳಿಸ್ತೀರಾ? ಓ ಅದು ಬೇರೆ ಇದೆ ಅಲ್ವಾ? ಮನೆಗೆ ಹೋಗಿ ತಿಳಿಸುವಷ್ಟು ಟೈಮ್ ಯಾಕೆ ವೇಸ್ಟ್ ಮಾಡೋದು? ನಿರ್ಧಾರನ ಇಲ್ಲೇ ಹೇಳ್ತೀನಿ. ನಿಮ್ಮ ಮಗಳು ನಮ್ಮ ಅಣ್ಣಂಗೆ ಸೂಟ್ ಆಗಲ್ಲ. ಐ ಆಮ್ ಸಾರಿ. ಓಡೋಣ.
ಏನ್ರಿ ಆಟ ಆಡ್ತಿದ್ದೀರಾ? ಮನೆವರೆಗೂ ಬಂದು ಹುಡುಗಿ ನೋಡಿ ಇವಾಗ ಹಿಡಿಸೋಲ್ಲ ಅಂದ್ರೆ ಏನರ್ಥ? ನೀವು ಮನೆಗೆ ಬಂದ್ಮೇಲೆ ಹುಡುಗಿನ ಒಪ್ಕೊಳ್ಳೇಬೇಕು ಅಂತ ಕಂಡೀಷನ್ ಹಾಕಿದ್ರ? ಕಂಡೀಷನ್ ಆಗದೆ ಇರ್ಬೋದು, ಆದ್ರೆ ನನ್ನ ಮಗಳನ್ನ ಯಾಕೆ ರಿಜೆಕ್ಟ್ ಮಾಡ್ತಿದ್ದೀರ ಅಂತ ತಿಳ್ಕೊಬೋದಲ್ವಾ? ಅಲ್ಲ, ನನ್ನ ಮಗಳಲ್ಲಿ ಏನಿಲ್ಲ, ರೂಪ ಇಲ್ವಾ, ವಿದ್ಯೆ ಇಲ್ವಾ, ಇಲ್ಲ ಅವಳು ಗುಣವಂತೆ ಅಲ್ವಾ? ಅಂಕಲ್ ಅಂಕಲ್ ನೀವ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನಿಮ್ ಮಗಳಲ್ಲಿ ಎಲ್ಲ ಇದ್ರು ನಮ್ಮ ಮನೆಗೆ ತೊಡಗ್ತಿರೋ ಗುಣಗಳಿಲ್ಲ, ಅದಷ್ಟೇ ಪ್ರಾಬ್ಲಮ್. ಅಲ್ಲ, ನೀವ್ಯಾಕೆ ಇವ್ರನ್ನೆಲ್ಲ ಮಾತಾಡೋದು ಬಿಡ್ತೀರಾ? ಇವರೆಲ್ಲ ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು. ಇಂಥವ್ರಿಂದಲೇ ಆಗೋ ಸಂಬಂಧಗಳು ಹಾಳಾಗೋಗ್ತವೆ. ನೋಡಿ, ನಾವು ಇಷ್ಟೊತ್ತವರೆಗೂ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಕೂತಿದ್ದೀವಿ ಅಂತಂದರೆ ನೀವು ಮನ್ಸಿಗೆ ಬಂದಾಗ ಏನು ಬರುತ್ತೋ ಅದನ್ನು ಮಾತಾಡ್ಬೋದು ಅಂತ ಅರ್ಥ ಅಲ್ಲ. ನಾಲ್ಗೆ ಸಂಸ್ಕಾರನ ಹೇಳುತ್ತಂತೆ, ಆದರೆ ಅದು ನಿಜ ಅಂತ ನನಗೀಗ ಅರ್ಥ ಆಯಿತು. ಅಂದ್ರೆ ಏನ್ ನಿಮ್ಮ ಮಾತನ್ನ ಅರ್ಥ? ನನಗೆ ಸಂಸ್ಕಾರ ಇಲ್ಲ ಅಂತನ? ಚೇಚೆ, ಹಾಗಲ್ಲ. ನೀವು ಕಲ್ತಿರೋ ಸಂಸ್ಕಾರಕ್ಕೂ ನಮ್ಮ ಸಂಸ್ಕಾರಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಕೂಡಿ ಬಾಳೋದ್ರಲ್ಲಿ ನಂಬಿಕೆ ಇಡ್ತೀವಿ, ನೀವು ಎಕ್ಸಾಕ್ಟ್ಲಿ. ನಿಮ್ಗದಕ್ಕೆ ಅರ್ಥ ಇಲ್ಲ, ಆದರೆ ನಮಗದೇ ಲೈಫ್. ನಮ್ಮ ಫ್ಯಾಮಿಲಿಲಿ ಒಂದು ಬಾರ್ಡ್ರ್ ಇದೆ. ನಾವು ಹೀಗೆ ಇರಬೇಕು, ಹೀಗೆ ಬಾಳಬೇಕು ಅನ್ನೋ ತುಂಬ ವರ್ಷದ ಕನಸಿದೆ. ಒಬ್ಬರ ಆಸೆ ಆಕಾಂಕ್ಷೆಗೋಸ್ಕರ ಇಡೀ ಫ್ಯಾಮಿಲಿಯವ್ರ ಮನಸ್ಸನ್ನು ಹರ್ಟ್ ಮಾಡೋದು ನಮ್ಗಿಷ್ಟ ಇಲ್ಲ. ನಿಮಗೆ ಸರಿ ಒಂದು ಅಂತ ಹುಡುಗನ್ನ ನೀವೇ ಹುಡ್ಕೊಳ್ಳಿ, ಬಟ್ ನಮ್ಮ ಮನೆಗೆ ನೀವು ಸರಿ ಒಂದಲ್ಲ. ಓಡಾಡೋಣ. ಹೋಗಿ ಹೋಗಿ, ನಾವೇ ನಿಮ್ಮನೆ ಬಾಗ್ಲುವರೆಗೂ ಬಂದಿಲ್ಲ, ಬಂದಿದ್ ನೀವು. ನಾನು ನೋಡ್ತೀನಿ ನಿಮ್ಮ ಅಣ್ಣನ್ಗೆ ಅದೆಂತ ಹುಡ್ಗಿನ್ ತರ್ತೀರಾ ಅಂತ. ನೋಡ್ತೀನಿ ನಿಮ್ ಫ್ಯಾಮಿಲಿ ಹೀಗೆ ಜಾಯಿಂಟ್ ಆಗಿರುತ್ತೋ ಅಥವಾ ಪೀಸ್ ಪೀಸ್ ಆಗಿ ಚದುರ್ಕೊಂಡು ಹೋಗುತ್ತೋ ಅಂತ. ಎನಿ ಟೈಮ್ ನೀವು ಎಲ್ಲಿರ್ತೀರೋ ಅಲ್ಲಿಗೆ ಬಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೀವಿ. ಮಾಣಿಕ್ಯ ವಿರಳವಾಗಿರುತ್ತೆ, ಹಾಗಂತ ಇಲ್ವೇ ಇಲ್ಲ ಅಂತಲ್ಲ. ಹುಡುಕಿದ್ರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನಾವು ಹುಡುಕ್ತೀವಿ. ಸಿಗ್ತಾರೆ. ಯಾವ್ದಾದ್ರು ಸ್ಲಮ್ಮಲ್ಲೋ ಇಲ್ಲ ಅನಾಥಾಶ್ರಮದಲ್ಲೋ ಗದಿಕೆಟ್ಟವ್ರು ಇರ್ತಾರಲ್ಲ, ಇವ್ರ ಥರ ಸಿಗ್ತಾರೆ. ಹುಡುಗಿ ಸ್ಲಮ್ಮಲ್ಲಿ ಇರಲಿಲ್ಲ, ಅನಾಥಾಶ್ರಮದಲ್ಲಿ ಇರಲಿ, ದಿಕ್ಕಿರಲಿ ಇಲ್ಲ ದಿಕ್ಕಿಲ್ಲದೆ ಇರಲಿ, ಗುಣ ಇರಬೇಕು. ನಮ್ಮಲ್ಲಿ ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಇಲ್ಲ. ಸ್ಲಮ್ಮಲ್ಲಿರೋ ಹುಡುಗಿನೇ ತಂದು ಮಹಾರಾಣಿಯಾಗಿ ಮಾಡ್ತೀವಿ. ಅಂಕಲ್, ಹುಡುಗಿ ಸಿಕ್ಕದ್ಮೇಲೆ ನಿಮ್ಗೂ ಇನ್ವಿಟೇಷನ್ ಕೊಡ್ತೀವಿ. ಮದ್ವೆಗೆ ಕುಟುಂಬದ ಸಮೇತ ಬಂದು ಊಟ ಮಾಡಿ ತಾಂಬೂಲ ತಗೊಂಡು ಹೋಗಿ. ಅಂಕಲ್ ಸಾಕು. ಅಮ್ಮ ಸರಿಯಾಗಿ ಕುತ್ಕೊಳ್ಳೆ. ನಾಳೆ ಕಾಲೇಜ್ ಇಲ್ಲ ಅಂದಿದ್ದಕ್ ಮಾತ್ರ ಎಣ್ಣೆ ಹಚ್ಚಿಸ್ಕೊಳ್ತಿರೋದು, ಇಲ್ಲ ಅಂದ್ರೆ ತಲೆಗೆ ಎಣ್ಣೆ ಮುಟ್ಸಕ್ಕೂ ಬಿಡ್ತಿರ್ಲಿಲ್ಲ. ಏ ದಡ್ಡಿ, ಎಣ್ಣೆ ಹಚ್ಕೊಂಡು ತಲೆಗೆ ಮಸಾಜ್ ಮಾಡಿದ್ರೇನೆ ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೆಯೋದು. ಇಲ್ಲದೆ ಹೋದ್ರೆ ಕೂದಲು ಬಾಡೋಗಿ ಉದ್ರಕ್ ಶುರು ಆಗತ್ತೆ. ಇಲ್ಲಿ ನೋಡು, ನಿನ್ ಕೂದಲು ಎಷ್ಟು ಸಿಕ್ಕಾಗಿದೆ ಅಂತ. ಅಕ್ಕ, ನೀನ್ ಇಷ್ಟು ಸಿಗ್ಬಿಡ್ಸಿದ್ರು ನನ್ಗೊಂದ್ ಚೂರು ನೋವಾಗ್ತಿಲ್ಲ. ಅದೇ ಅಮ್ಮನ ಮುಂದೆ ಕೂತ್ಕೊಂಡ್ರೆ ತಲೆ ಕೂದಲೆಲ್ಲ ಕಿತ್ತಾಕ್ಬಿಡ್ತಾಳೇನೋ ಅನ್ಸುತ್ತೆ. ಅಕ್ಕ, ನೀನ್ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳಿ ಒಂದ್ ಒಳ್ಳೆ ಕೆಲ್ಸಾನೇ ಮಾಡ್ದೆ. ಯಾಕೋ? ಮತ್ತಿನ್ನೇನು, ನೀ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯ, ನಾನು ಏನೇ ಕೇಳಿದ್ರು ತಂದ್ಕೊಡ್ತೀಯ, ನಿಜ ತಾನೆ? ಅದಕ್ಕೆ ಕಣೆ ನಾನು ಯಾವಾಗ್ಲೂ ಹೇಳೋದು, ಮದ್ವೆಗೆ ಪದೇ ಪದೇ ಒತ್ತಾಯ ಮಾಡಬೇಡಿ ಅಂತ. ನಾನು ಇಲ್ಲೇ ಇರಬೇಕು. ನಾನು ಮಾಡ್ಬೇಕಾದ ಕೆಲಸ ತುಂಬ ಇದೆ. ನನ್ನ ಮುಂದೆ ದೊಡ್ಡ ದೊಡ್ಡ ಜವಾಬ್ದಾರಿ ಇದೆ. ಅದೆಲ್ಲ ಯಾವಾಗ ಈಡೇರುತ್ತೋ, ಯಾವಾಗೆಲ್ಲ ಭಾರ ಕಳಿಯುತ್ತೋ. ಅಮ್ಮೋ, ಅಹಲ್ಯ, ಅದಕ್ಕೇನೆಲ್ಲಾರು ನೋಡಿದ್ರಾ? ಹೊರಗಡೆ ಇಲ್ವಾ ಚಿಕ್ಕಪ್ಪ? ಇಲ್ಲಮ್ಮ, ಎಲ್ಲೂ ಕಾಣಿಸ್ತಾ ಇಲ್ಲ. ಆವಾಗಲೇ ತುಂಬ ನೋವಲ್ಲಿ ಮಾತಾಡ್ತಾ ಇದ್ರು. ಸಾಯೋದ್ರೊಳಗಡೆ ಮಗಳು ಮದುವೆ ಆದರೆ ಸಾಕು ಅಂತ ಇದ್ರು.
ಆದರೆ ಈಗ ಅವ್ರು ಕಾಣಿಸ್ತಾ ಇಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಓ, ನಮ್ಮಮ್ಮನ್ ಮನೆ ಬಿಟ್ಟು ಹೋಗೋ ಡ್ರಾಮಾ ಮತ್ತೆ ಶುರು ಆಯ್ತೇನೋ. ನನ್ನ ಕಷ್ಟ ಯಾಕೆ ಚಿಕ್ಕಪ್ಪ ಅಮ್ಮಂಗೆ ಅರ್ಥ ಆಗ್ತಿಲ್ಲ? ನೀವೇನು ಯೋಚನೆ ಮಾಡಬೇಡಿ, ನಾನು ಹೋಗಿ ಅಮ್ಮನ್ ಕರ್ಕೊಂಡು ಬರ್ತೇನೆ. ಇದು ಮುರಿದು ಹೋಯ್ತಾ? ಸರಿ ಹೋಯ್ತು. ಶಾಂಭವಿ, ಅಳದು ಸುರಿದು ಮಾಡಿದ್ರೆ ಕೊನೆಗೆ ಸಿಗೋದು ತೂತು ಮಡಿಕೆ ಅಂತಾರೆ. ರಿಜೆಕ್ಟ್ ಮಾಡಿದ್ದು ಶಾಂಭವಿ ಅಮ್ಮ ಅಲ್ಲ, ನಾನು ತಾತ. ಹುಡುಕ್ತಾ ಇರೋದು ನೀನೇ ಅಲ್ವಾ? ಎಸ್ಸುನು ನೀನೇ ಹೇಳಬೇಕು, ನೋನು ನೀನೇ ಹೇಳಬೇಕು. ಅನಿ, ನಿನ್ಗೊಂದು ಮಾತು ಹೇಳ್ತೀನಿ ಮಗನೇ, ಜೀವನ ಅನುಭವದ ಪಾಠಗಳನ್ನು ಕಲಿಸುತ್ತೆ. ಎಷ್ಟು ಅನುಭವ ಆಗುತ್ತೋ ಮನುಷ್ಯ ಅಷ್ಟು ಮಾಗ್ತಾನೆ. ಐ ಅಗ್ರಿ ತಾತ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಕುಟುಂಬ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಇರೋ ಹುಡುಗಿನ ನಮ್ಮ ಮನೆ ಸೊಸೆಯಾಗಿ ಹೇಗೆ ತರ ತಾತ? ಆ ಹುಡುಗಿಗೆ ನಮ್ಮವರು ತಮ್ಮವರು ಅನ್ನೋ ಕಾಳಜಿ ಇಲ್ಲ. ಅಡುಗೆ ಮಾಡಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಕೋಟ್ಯಾಧೀಶ್ವರರ ಮನೆ ನಮ್ಮ ಮಗಳೇ ಅಡುಗೆ ಮಾಡಬೇಕು ಅಂತಾರೆ. ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ತೀರಾ ಅಂತ ಕೇಳಿದ್ರೆ ನನ್ನ ಕನಸೇ ಅದಾಗಿತ್ತು ಅಂತಾರೆ. ಜಾಯಿಂಟ್ ಫ್ಯಾಮಿಲಿಗಿಂತ ಚಿಕ್ಕ ಫ್ಯಾಮಿಲಿನೇ ಬೆಟ್ರ್ ಅಂತೆ ಇವ್ರಿಗೆ. ನಮ್ಮವ್ರ ತಮ್ಮವ್ರನ್ನ ದೂರ ಮಾಡಿಕೊಂಡು ಬಾಳೋದು ಬೇಕಾ ತಾತ? ಮದುವೆ ಆದ್ಮೇಲೆ ಮನೆ ಒಡೆದೋಗೋದ್ಕಿಂತ ಮಾತಲ್ಲೇ ಮುರಿದ್ಬಿದ್ದು ಒಳ್ಳೇದಾಯ್ತಲ್ವಾ? ಹೋಗ್ಲಿ ಬಿಡೋ ಅನಿ, ಇನ್ನೂ ಎಷ್ಟು ಸಲ ಅದನ್ನೇ ಹೇಳ್ತೀಯ? ಆ ಹುಡುಗಿ ಬೇಡ ಅಂತ ಡಿಸೈಡ್ ಮಾಡಾಯ್ತಲ್ಲ, ಮುಗೀತು. ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬೇಡ. ಅವ್ರ ಪಾಯಿಂಟ್ ಆಫ್ ವ್ಯೂಲ್ ಅವ್ರು ಸರಿ, ನಮ್ಮ ಪಾಯಿಂಟ್ ಆಫ್ ವ್ಯೂಲ್ ನಾವು ಸರಿ, ಅಷ್ಟೇ. ಅಲ್ಲಿಗೆ ಸಾಕೇತ್ 62 ಪರಿಪೂರ್ಣವಾಯ್ತು. ಪರಿಸಮಾಪ್ತಿ. ಇದುವರೆಗೂ ನಮ್ ಸಾಕೇತ್ಗೆ 62 ಹುಡುಗಿರ್ನ ನೋಡಿದೀವಿ. 62 ಹುಡುಗಿರ್ ಸ್ಟೋರಿನೂ ಮುಗೀತು ಅಂತ. ತಪ್ಪಿಳಿಬೇಡ ಕಣೋ, ನಾವ್ ಇಷ್ಟೊಂದೆಲ್ಲ ಹುಡುಗಿರ್ನ ನೋಡಿದ್ಮೇಲೆ ಆ ಗುಣಗಳಿರೋ ಹುಡುಗಿ ಸಿಗ್ತಾಳೋ ಇಲ್ವೋ ಅಂತ ನನಗೆ ಡೌಟು. ನೀ ನನ್ನನ್ನೇ ತಗೊಂಡ್ರು, ನೀ ಹೇಳಿರೋ ಗುಣಗಳು ನನ್ನಲ್ಲೂ ಇಲ್ಲ. ಆ ರೀತಿ ಹುಡುಗಿ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇದಾರೆ. ಎಲ್ಲಿ? ಭೂಮಿ ಮೇಲಿದಾರೋ ಅಥವಾ ಬೇರೆ ಗ್ರಹದಿಂದ ಕರ್ಕೊಂಡ್ ಬರ್ಬೇಕೋ? ಅನಿ, ನೀನು ಆಲ್ರೆಡಿ ಆ ಹುಡುಗಿನ ನೋಡ್ರೋ ಹಾಗೆ ಕಾಣಿಸುತ್ತೆ. ಹ್ಞೂ ತಾತ, ನೋಡಿದ್ದೀನಿ. ಅಯ್ಯೋ, ನಿನ್ನ ಎಲ್ಲ ಗುಣಗಳಿರೋ ಹುಡುಗಿನ ನೋಡಿದೀನಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ಯಲ್ಲೋ? ಯಾರೋ ಅದು? ಅವಳೇ ಅಂತ ಹೇಳಲ್ಲ, ಆದರೆ ಅವಳ ಥರ ಇರಬೇಕು. ಶಾಂತಲಾ 25th ಅವಾರ್ಡ್ ವಿನ್ನರ್. ಅದೇ ಸ್ಟೇಜ್ ಮೇಲೆ ಮಾತಾಡಿದ್ರಲ್ಲ ಆ ಹುಡುಗಿ ಆಲ್ಯ, ಅವ್ರ ಥರ ಇರಬೇಕು. ಮಮ ಜೀವನ ಹೇತುನಾ